ಪೊಲೀಸ್ ವರಿಷ್ಠ ಡಿಜಿಪಿ ಅವರಿಗೆ ಒಂದು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಫೋನ್ ಮಾಡಿ ಹೇಳಿರ್ತಕ್ಕಂಥದ್ದು, ಯಾದಗಿರಿ ಎಸ್ಪಿನ ಒಳ್ಳೆ ಎಸ್ಪಿನ ಕೊಟ್ಟಿದ್ರು, 6 ತಿಂಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಏನಾಗಿದೆ ಸರ್, ಅಲ್ಲಿ ನಡೀತಕ್ಕಂಥ ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸ್ಗೋಸ್ಕರ ನಾವು ಎಸ್ಪಿ ಅವರಿಗೆ ಒಬ್ಬ ಶಾಸಕನಾಗಿ ನೋಡಿ ಈ ತರ ಉಸ್ಕೊಡಿತಾ ಇದ್ದಾರೆ, ಯಾಶ್ ವೆಹಿಕಲ್ಗಳು ಹೋಗ್ತಾ ಇದೆ ಅಂತ ತಿಳ್ಕೊಂಡು ನಾನು ಫೋನ್ ಮಾಡಿ ಹೇಳಿದ್ರೆ ಮಾನ್ಯ ಎಸ್ಪಿ ಯಾದಗಿರಿ ಅವರು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದ್ರೆ ಸರ್ ನಾನು ಏನೂ ಮಾಡಕ್ ಆಗ್ಲಾರ್ದ ಪರಿಸ್ಥಿತಿಗೆ ಬಂದಿನಂತ ನನ್ನ ಮುಂದೆ ಏನ್ಪಂತಂದ್ರೆ ಅವರು ಅಳಿಲನ್ನ ತೊಳ್ಕೊಂಡಿದ್ದಾರೆ. ಅದನ್ನ ಮಾನ್ಯ ಡಿಜಿಪಿ ಅವರಿಗೂ ಹೇಳಿದೀನಿ, ಮತ್ತೆ ಮಾನ್ಯ ಗೃಹ ಮಂತ್ರಿಗಳಿಗೂ ಹೇಳಿದೀನಿ. ಗುರ್ಮಿಟ್ಕಲ್ ಮತಕ್ಷೇತ್ರದಲ್ಲಿ ಗುರ್ಮಿಟ್ಕಲ್ ಪೊಲೀಸ್ ಸ್ಟೇಷನ್ ಆಗ್ರಿ, ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಇದಕ್ಕಿಂತ ಮುಂಚೆ ಅವ್ಯವಹಾರ ಆದ್ಮೇಲೆ ತಾವೇ ಏನ್ಪಂದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸಿರ್ತಕ್ಕಂಥದ್ದು ಈ ಸದನದಲ್ಲಿ. ಮತ್ತೆ ಅಧಿಕಾರಿಗಳು ಎಸ್ಪಿ ಅವರಿಗೂ ಸಹ ಏನಪ್ಪಂದ್ರೆ ಮಾತು ಕೇಳಲಾರ್ದೆ ಅವರು ಪೊಲೀಸ್ ಸ್ಟೇಷನ್ನಾಗ ಒಂದು ಸೆಕೆಂಡ್ ಅವರು ಪೊಲೀಸ್ ಸ್ಟೇಷನ್ನಾಗ ದುಡ್ಡಿನ ಏನ್ಪತ್ತಾರ ಒಂದು ರೇಟ್ ಔಟ್ಲೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಸರ್. ನಾನು ಈ ಸದನದ ಮೂಲಕ ಗೃಹ ಮಂತ್ರಿಗಳಿಗಾಗ್ಲಿ ನನ್ನ ಕ್ಷೇತ್ರದ ಜನತೆಗೆ ಹೇಳೋದೊಂದೇ, ನನ್ನ ಕ್ಷೇತ್ರದಾಗ ನಡೀತಕ್ಕಂಥ ಎಲ್ಲ ಅವ್ಯವಹಾರಗಳಿಗೆ ಶಾಸಕನಾಗಿ ನಾನ್ ಜವಾಬ್ದಾರ ಅಲ್ಲ, ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಪೊಲೀಸ್ ಏನ್ಪಂತಂದ್ರೆ ಜವಾಬ್ದಾರಿ ಇದಾನೆ ಅಂತ ತಿಳ್ಕೊಂಡು ಹೇಳ್ಬೇಕಾಗುತ್ತೆ. ಗೃಹ ಮಂತ್ರಿಗಳಿಗೆ ಏನಪ್ಪಂದ್ರೆ ಹೇಳೋದು ಒಂದೇ ಸರ್, ಯಾದಗಿರಿ ಎಸ್ಪಿ ಅಸಹಾಯಕರಾಗಿದ್ದಾರೆ, ನಾನು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ತಿಳ್ಕೊಂಡು ಮೊದಲೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ಟಾಪ್ ಮಾಡಿದ್ರು. ಈಗ ಏನಪ್ಪಂತಂದ್ರೆ ಯಥಾತೀತವಾಗಿ ನಡೀತಾ ಇದೆ. ದಯಮಾಡಿ ಇದಕ್ಕೆ ಗೃಹ ಮಂತ್ರಿಗಳ ಕಡಿವಾಣ ಹಾಕ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ.